ರಂಗಣ್ಣ ಸರ್ ನಾವು ಟಿ ವಿ ನೋಡೋಕೆ ಹೆದರ್ತಾ ಇರ್ತೀರಿ, ಯಾವಾಗ ನಮ್ಮ ಮೇಲೆ ಬೀಳ್ತಾರೋ ಯಾವಾಗ ಬೈತಾರೋ ಅಂತ ನಮಗೂ ಹೆದರಿಕೆ ಆಗ್ತಿರ್ತದೆ. ಅವರು ಯಾರನ್ನೂ ಕೂಡ 22-23 ನಿಮಿಷಗಳ ಕಾಲ ಸತತವಾಗಿ ಬಹುಶಃ ಅವರ ಜೀವಮಾನದಲ್ಲೇ ಯಾರನ್ನೂ ಹೊಗಳಿಲ್ಲ ಸರ್, ನಿಮ್ಮೊಬ್ಬರನ್ನು ಮಾತ್ರ ಹೊಗಳಿರೋದು ಸರ್. ಒಂದು ಸಣ್ಣ ಕುಟ್ಕೋ ಕೆಲಸನೂ ಕೂಡ ಮಾಡಲಿಲ್ಲ. ಪ್ರತಿಯೊಂದು ಮಾತಲ್ಲೂ ಕೂಡ ಬಹಳ ಪ್ರೀತಿ ಅಭಿಮಾನದಿಂದ ನಿಮ್ಮ ಬಗ್ಗೆ ಮಾತಾಡಿದರೆ ಬಹುಶಃ ನೀವೇ ಕರ್ನಾಟಕದಲ್ಲಿ ಅತ್ಯಂತ ಧನ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವ್ರ ಬಾಯಿಂದ ಒಳ್ಳೆಯ ಮಾತುಗಳನ್ನು, ಅಂದರೆ ಒಳ್ಳೆ ಮಾತು ಆಡಲ್ಲ ಅಂತಲ್ಲ, ಆದರೆ ರಂಗಣ್ಣನವ್ರನ್ನ ಟಿ ವಿಯಲ್ಲಿ ನೋಡಿದರೆ ಯಾರ ಮೇಲೆ ಇವತ್ತು ಹರಿ ಆಯ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲರನ್ನೂ ಕೂಡ ಭಾಳ ತೀಕ್ಷ್ಣವಾದ ಟೀಕೆಗೆ ಅತ್ಯಂತ ಸಭ್ಯವಾದ ಭಾಷೆಯಲ್ಲಿ ಮಾಡುವಂಥವ್ರು ರಂಗಣ್ಣ ಸರು. ಅವರು ನಿಮ್ಮ ಬಗ್ಗೆ 22-23 ನಿಮಿಷಗಳ ಕಾಲ ಸತತವಾಗಿ ಭಾಳ ಪ್ರೀತಿಪೂರ್ವಕವಾಗಿ ಮಾತಾಡಿದ್ದಾರೆ ಅಂತಂದರೆ ನಾನು ನಿಮ್ಮ ಬಗ್ಗೆ ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ. ಸತೀಶ್ ಗೌಡರು ಪ್ರಾರಂಭದಲ್ಲಿ ಮಾತನಾಡ್ತಾ ನಿಮ್ಮ ಹಿನ್ನೆಲೆ, ನೀವು ಬೆಳೆದು ಬಂದಿದ್ದು ಬಗ್ಗೆ ಮಾತಾಡ್ತಾಯಿದ್ರು. ಹಾಗಾಗಿ ಚೂಟಗಾಗಿ ನಾನೊಂದು ಸಣ್ಣ ಒಂದು ಸ್ಟೋರಿಯನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಇಲ್ಲಿ ಭಾಳ ಜನ ಕಷ್ಟದ ಹಿನ್ನೆಲೆಯಲ್ಲಿ ಬಂದಿರುವಂಥವ್ರು. ನೀವೆಲ್ಲ ಬಹುಶಃ ಟೋನಿ ಮಾರಿಸನ್ ಕೇಳಿರ್ತೀರಿ. ಟೋನಿ ಮಾರಿಸನ್ ಅಮೆರಿಕನ್ ಒಂದು ಬ್ಲ್ಯಾಕ್ ರೈಟರ್. ಆಕೆಗೆ 1992 ನೊಬೆಲ್ 91 or 92 ನೊಬೆಲ್ ಫಾರ್ ಲಿಟ್ರೇಚರ್ ಬರುತ್ತೆ. ಆಗ ಆ ನೊಬೆಲ್ ಫಾರ್ ಲಿಟ್ರೇಚರ್ನ ಕೊಡಬೇಕಾದ್ರೆ, ಆ ನೊಬೆಲ್ ಪಾರಿತೋಷಿಕವನ್ನು ಕೊಡಬೇಕಾದ್ರೆ ಒಂದು 10 ನಿಮಿಷದ ಸ್ಪೀಚನ್ನು, ಆಕ್ಸೆಪ್ಟೆನ್ಸ್ ಸ್ಪೀಚ್ ಅಂತ ಮಾಡಲಿಕ್ಕೆ ಅಂತೇಳಿ ಅವರಿಗೆ ಅವಕಾಶನ ಕೊಡ್ತಾರೆ. ಟೋನಿ ಮಾರಿಸನ್ ಅಮೆರಿಕನ್ ಬ್ಲ್ಯಾಕ್ ಲೇಡಿ. ಆಕೆ ಆ ಆಕ್ಸೆಪ್ಟೆನ್ಸ್ ಸ್ಪೀಚನ್ನ ಒಂದು ಸಣ್ಣ ನಿದರ್ಶನ, ಒಂದು ಸಣ್ಣ ಕಥೆಯನ್ನು ಹೇಳ್ತಾಳೆ. ಅಮೆರಿಕದಲ್ಲಿ ಒಂದು ರಿಮೋಟ್ ವಿಲೇಜ್, ಒಂದು ದುರ್ಗಮ ಕುಗ್ರಾಮ ಅದು. ಅಲ್ಲಿ ಒಬ್ಬಳು ಹಣ್ಣು ಮುದುಕಿ ಇದ್ದಾಳೆ. ಶಿ ವಾಸ್ ಟೋಟಲಿ ಬ್ಲೈಂಡ್, ಎರಡೂ ಕಣ್ಣು ಕಾಣಿಸೋದಿಲ್ಲ ಹಾಗೆ. ಆದರೆ ಅಜ್ಜಿ ಬಗ್ಗೆ ಅಜ್ಜಿ ಹಾಗೆ, ಅಜ್ಜಿ ಹೀಗೆ ಅಂತ ಪ್ರತೀತಿ ಇರ್ತದೆ. ಅಜ್ಜಿ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಇರುತ್ತೆ. ಆದರೆ ಅದರ ಲೋಕಲ್ ಚರ್ಚ್ ಏನಿದೆಯಲ್ಲ, ಅದು ಆಕೆ ಕಪ್ಪು ಜನಾಂಗಕ್ಕೆ ಸೇರಿದಂಥವಳು. ಆದರೆ ಲೋಕಲ್ ಚರ್ಚ್ ಇದೆಯಲ್ಲ, ಇಟ್ ವಾಸ್ ಡಾಮಿನೇಟೆಡ್ ಬೈ ವೈಟ್ಸ್. ಆ ಬಿಳಿಯರಿಗೆಲ್ಲ ಈ ಕರಿ ಮುದುಕಿ ಬಗ್ಗೆ ಈ ಥರ ಪ್ರತೀತಿ ಇದೆಯಲ್ಲ ಅಂತ ಒಂದು ರೀತಿ ಕಣ್ಣು ಕೆಂಪಾಗಿರುತ್ತೆ. ಒಂದಿನ ಒಂದು 5-6 ಜನ ಹುಡುಗರು ಅಜ್ಜಿ ಗುಡಿಸಲಲ್ಲಿ ಇರ್ತಾಳೆ, ಅಜ್ಜಿ ಮನೆಗೆ ಹೋಗ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಕೈಯನ್ನು ಹಿಂಗೆ ಮುಂದೆ ಚಾಚಿ ಕೇಳ್ತಾನೆ, ಏ ಓಲ್ಡ್ ವುಮನ್, ಐ ಆಮ್ ಹೋಲ್ಡಿಂಗ್ ಎ ಬರ್ಡ್, ಯು ಹ್ಯಾವ್ ಟು ಟೆಲ್ ವೆದರ್ ಇಟ್ಸ್ ಡೆಡ್ ಆರ್ ಅಲೈವ್ ಅಂತ ಕೇಳ್ತಾನೆ. ಮುದುಕಿ, ನನ್ನ ಕೈಯಲ್ಲಿ ಒಂದು ಹಕ್ಕಿ ಇದೆ, ಅದು ಸತ್ತಿದೆಯೋ ಬದುಕಿದೆಯೋ ಹೇಳಿ ನೋಡೋಣ ಅಂತ ಹೇಳ್ತಾನೆ. ಅಂದರೆ ಅಜ್ಜಿ ಹಾಗೆ ಅಜ್ಜಿ ಹೀಗೆ ಅಂತ ಪ್ರತೀತಿ ಇರ್ತದಲ್ಲ, ಹಾಗಾಗಿ ಅಜ್ಜಿನ ಪರೀಕ್ಷೆ ಮಾಡಬೇಕು ಅಂತೇಳಿ ಹೇಳಿಬಿಟ್ಟು ಅವನು ಕೇಳ್ತಾನೆ. ಅಜ್ಜಿ ಒಂದು 2 ನಿಮಿಷ ಏನೂ ಮಾತಾಡೋದಿಲ್ಲ. ಅಜ್ಜಿಗೆ ಗೊತ್ತಾಗುತ್ತೆ, ಇವನು ನನ್ನನ್ನು ಅವಮಾನ ಮಾಡಲಿಕ್ಕೆ ಬಂದಿದ್ದಾನೆ, ನನ್ನ ಹೀಗಳಿಲಿಕ್ಕೆ ಬಂದಿದ್ದಾನೆ, ನನ್ನನ್ನು ತುಚ್ಛವಾಗಿ ಕಾಣಲಿಕ್ಕೆ ಬಂದಿದ್ದಾನೆ ಅಂತ ಅಜ್ಜಿಗೆ ಗೊತ್ತಾಗುತ್ತೆ. ಅಜ್ಜಿ ಏನೂ ಮಾತಾಡೋದಿಲ್ಲ. ಅಜ್ಜಿ 2 ನಿಮಿಷ ಆದಮೇಲೆ ಹೇಳುತ್ತೆ, ನಿನ್ನ ಕೈಯಲ್ಲಿದೆಯಲ್ಲ ಹಕ್ಕಿ, ಅದು ಸತ್ತಿದೆಯೋ ಬದುಕಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಕೈಯಲ್ಲಿರೋದಂತೂ ನಿಜ. ಆದರೆ ಅದು ನಿನ್ನ ನಿಯಂತ್ರಣದಲ್ಲಿದೆ. ಅದನ್ನು ನೀನು ಈಗಲೂ ಸಾಯಿಸ್ಬೋದು, ಇಲ್ಲ ಬದುಕಲಿಕ್ಕೆ ಕೂಡ ಬಿಡ್ಬೋದು. ಎಲ್ಲ ನಿನ್ನ ನಿಯಂತ್ರಣದಲ್ಲಿದೆ, ನಿನ್ನ ಕಂಟ್ರೋಲಲ್ಲಿದೆ ಅಂತ ಅಜ್ಜಿ ಹೇಳುತ್ತೆ. ಅಂದರೆ ಈ ಮಾತಿನ ತಾತ್ಪರ್ಯ ಏನು ಅಂತಂದರೆ, ಈ ವಿದ್ಯೆ ಅನ್ನೋದು ನಿಮ್ಮ ಚರ್ಮದ ಬಣ್ಣ, ಇದು ಕರಿನೋ ಬಿಳಿನೋ, ನೀವು ಮನೆಯಲ್ಲಿ ಯಾವ ಪರಿಸ್ಥಿತಿ ಇದೆ, ಕೂಲಿ ಮಾಡ್ತಾರೋ ಅಥವಾ ನೀವು ದೀನರೋ ದಲಿತರೋ ಅಥವಾ ನೀವು ಯಾವುದೋ ಮೇಲ್ಜಾತಿನೋ ಕೆಳಜಾತಿನೋ, ನೀವು ಕ್ರೈಸ್ತರೋ ಅಥವಾ ಮುಸಲ್ಮಾನರೋ, ಈ ರೀತಿ ಯಾವುದು ವಿದ್ಯೆ ತಾರತಮ್ಯ ಮಾಡಲ್ಲ. ವಿದ್ಯೆನ ನಾವು ಯಾವ ರೀತಿ ದುಡಿಸ್ಕೊಳ್ತೀವಿ ಅದರ ಆಧಾರದ ಮೇಲೆ ವಿದ್ಯೆ ಅನ್ನೋದು, ಭಾಷೆ ಅನ್ನೋದು ನಮಗೆ ಸಿದ್ಧಿಸ್ತದೆ, ಅದು ರೂಪ ತಳೆಯುತ್ತೆ. ಮಂಜುನಾಥ್ ಸರ್ ಅವ್ರ ಬಗ್ಗೆ ಸತೀಶ್ ಗೌಡ್ರು ಹೇಳ್ತಿರ್ಬೇಕಾದ್ರೆ, ಅವ್ರ ಹಿನ್ನೆಲೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಅವರ ಹಿನ್ನೆಲೆ ಯಾವುದು ಅಂತಲ್ಲ, ಅವರ ಪರಿಶ್ರಮದಿಂದ ಆ ವಿದ್ಯೆಯನ್ನು ಸಿದ್ಧಿಸ್ಕೊಂಡ್ರು. ಇವತ್ತು ಒಬ್ಬ ಒಳ್ಳೆಯ ಕಾರ್ಡಿಯಾಲಜಿಸ್ಟ್ ಆಗಿ ಅವರು ಇವತ್ತು ನಾಡಿನಲ್ಲಿ ಹೆಸರನ್ನು ಪಡ್ಕೊಂಡ್ರು. ಅದು ಅವರ ಪರಿಶ್ರಮ, ಅವ್ರ ವಿದ್ಯೆಯನ್ನು ಸಿದ್ಧಿಸ್ಕೊಂಡಿದ್ದು. ಅವರ ಹಿನ್ನೆಲೆಗೆ ವಿದ್ಯೆ ಯಾವತ್ತೂ ಕೂಡ ಹಿನ್ನೆಲೆಯಿಂದ ತಾರತಮ್ಯ ಮಾಡಲ್ಲ. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಸರ್ ಭಾಳ ದೊಡ್ಡ ಉದಾಹರಣೆ ಅಂತ ಹೇಳ್ತಾ